ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಹಿಂದಿನ ತರಗತಿಯಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಗ್ಗೆ ಸ್ವಲ್ಪ ಹೇಳಿದ್ದೆ ಎಲ್ಲರಿಗೂ. ಎರಡ್ ಮೂರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಸಹ ಮಾಡ್ತಿದ್ದೇನಪ್ಪಾ ಅಂದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಬರ್ತಾ ಹೋಗುತ್ತಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾವಿಂಗ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಮಗೆ 3 ಮೆಥಡ್ ಬರ್ತಾ ಹೋಗುತ್ತೆ. ಅದ್ರಲ್ಲಿ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಾಡಕ್ಟ್ ಮೆಥಡ್ ಅಂತ ಬರುತ್ತೆ. ಅದು ಏನಪ್ಪಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಸಹ ಆಗಿರ್ತೈತಿ. ಇವತ್ತಿನ ಕ್ಲಾಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ ಓಕೆನಾ, ಸ್ವಲ್ಪ ಹೇಳ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ ಈಸ್ ಜನರಲಿ ಕ್ಯಾಲ್ಕುಲೇಟ್ ಆನ್ ದಿ ಬೇಸಿಕ್ ಆಫ್ ಇಂಟ್ರೆಸ್ಟ್ ರೇಟ್ ಗಿವನ್ ಇನ್ ಪಾರ್ಟ್ನರ್ಶಿಪ್ ಡೀಡ್. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ಏನಪ್ಪಾ ನಮಗೆ ಇಲ್ಲಿ ಮೇಲಿನ ತುಂಬಾನೇ ಅತ್ಯಮೂಲ್ಯವಾಗಿರ್ತೈತಿ. ಇಲ್ಲಿ ಮೀನಿಂಗ್ ಹೇಳ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ ಈಸ್ ಆನ್ ಇನ್ಕಮ್ ಟು ದಿ ಫರ್ಮ್. ಇಟ್ ಈಸ್ ಟು ಬಿ ರಿಕವರ್ಡ್ ಫ್ರಮ್ ದಿ ಪಾರ್ಟ್ನರ್ಸ್ ಅಂಡ್ ಇಟ್ ಈಸ್ ಡೆಬಿಟೆಡ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಇಲ್ಲಿ ಇಂಟ್ರೆಸ್ಟ್ ಡ್ರಾವಿಂಗ್ ಏನ್ ಬರ್ತಾ ಹೋಗುತ್ತಪ್ಪ ಅಂದ್ರೆ ಮೇನ್ ಆಗಿ ಏನಂದ್ರೆ ಇನ್ಕಮ್ ಸೋರ್ಸ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದ್ರ ತನಕ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಕಂಪ್ನಿ ಆಗಿರ್ತಕ್ಕಂಥದ್ದು ಏನಂದ್ರೆ ಇನ್ಕಮ್ಗಳು ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದನ್ನೇನಪ್ಪಾ ಅಂದ್ರೆ ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ವಾಟ್ ಎವರ್ ಮೇ ಬಿ ನಾವೇನ್ ಟೋಟಲ್ ಆಗಿ ಏನಪ್ಪಾ ಅಂದ್ರೆ ಇನ್ಕಮ್ ಬಂತ ಅಲ್ಲ ಕಂಪ್ನಿಯಿಂದ, ಇಟ್ ಈಸ್ ರಿಕವರ್ಡ್ ಫ್ರಮ್ ದಿ ಪಾರ್ಟ್ನರ್ಸ್, ಇಟ್ ಈಸ್ ಡೆಬಿಟೆಡ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಮಗೆ ಇಲ್ಲಿ ಏನಂದ್ರೆ ಬಂದಿರ್ತಕ್ಕಂಥ ಪಾರ್ಟ್ನರ್ಸ್ ಅಲ್ಲಿ ಇರ್ತಕ್ಕಂಥ ಬಂಡವಾಳ ಹಾಕಿರ್ತಾರಲ್ಲ, ಅದಕ್ಕೆ ಅಂದ್ರೆ ಡೆಬಿಟ್ ಆಗಿದೆ ಇಲ್ಲ ಅಂತ ನಾವಿಲ್ಲಿ ಇದರಲ್ಲಿ ಹೆಚ್ಚಿನದಾಗಿ ನೋಡ್ಕೋಬೇಕಾಗಿರ್ತೈತಿ. ಇದರಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾವಿಂಗ್ ಅಲ್ಲಿ ನಮಗೆ ಇದರ 3 ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಆಫ್ ಡ್ರಾವಿಂಗ್ ಹೇಳ್ರಿ. ಇದರಲ್ಲಿ 3 ಸ್ಟೆಪ್ಗಳು ಬರ್ತಾ ಹೋಗ್ತವೆ. ಒಂದೊಂದಾಗಿ ಹೇಳ್ತಾ ಬರ್ತೀನಿ ನೋಡಿ. ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದೊಂದಾಗಿ ನೋಡ್ತಾ ಬರ್ಬೇಕು. ಫಸ್ಟ್ ಏನಂದ್ರೆ ಡೈರೆಕ್ಟ್ ಮೆಥಡ್ ಬರುತ್ತೆ. ಸೆಕೆಂಡ್ನೇದು ಪ್ರಾಡಕ್ಟ್ ಮೆಥಡ್. ಇದು ಸಹ ಏನಪ್ಪಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ತುಂಬಾ ಸರಿ ಕೇಳ್ತಾರೆ ಈ ಕ್ವಶನ್, ಏನಪ್ಪಾ ಅಂದ್ರೆ ಮಿಸ್ ಮಾಡೋದೇ ಇಲ್ಲ. ನೆಕ್ಸ್ಟ್ ಆವರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ಅಂತಾನೆ ಕರೀತಾರೆ. average period method or shortcut method. ನೋಡ್ತಾ ಬಂದ್ರಿ ಏನಪ್ಪಾ ಅಂದ್ರೆ ನಮಗೆ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರ್ತೈತಿ. ಇಲ್ಲಿ ಫಸ್ಟ್ ನೋಡ್ತಾ ಬಂದಿಲ್ಲಿ ಡೈರೆಕ್ಟ್ ಮೆಥಡ್. ಇದರಲ್ಲಿ ಸಹ ಏನಪ್ಪಾ ಅಂದ್ರೆ ಫಾರ್ಮುಲಾ ಬರ್ತೈತಿ, ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಮೆಥಡ್ ಬರುತ್ತೆ. ಇದ್ರಲ್ಲಿ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತೈತಿ ಯಾವುದು ಪ್ರಾಡಕ್ಟ್ ಮೆಥಡ್ ಅಲ್ಲಿ. ಇದನ್ನು ಸಹ ಏನಪ್ಪಾ ನನಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಅದಾದ ನಂತರ ಆವರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ಅಂತಾನು ಕೇಳ್ಬೋದು. ನಮಗೆ ಇಲ್ಲಿ ಏನಪ್ಪಾ ಅಂದ್ರೆ ಕ್ವಶನ್ ಕೊಟ್ಟವಾಗ ಆವರೇಜ್ ಪೀರಿಯಡ್ ಮೆಥಡ್ ಮಾಡಿ ಅಂತಾನು ಕೇಳ್ತಾರೆ, ಇಲ್ಲಾಂದ್ರೆ ಶಾರ್ಟ್ ಕಟ್ ಮೆಥಡ್ ಮಾಡ ಅಂತ ನಮ್ಗೆ ಇಲ್ಲಿ ಕೇಳ್ತದೆ. ಈ ಒಂದೊಂದಾಗಿ ನಿಮ್ಗೆ ಇಲ್ಲಿ ನೋಡ್ತಾ ಬರೋಣ. ಈಗ ಫಸ್ಟ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಮೆಥಡ್ ತಗೊಳ್ಳೋಣ. ಅದ್ರ ಬರ್ತಕ್ಕಂಥ ಪ್ರಾಬ್ಲಮ್ಸ್ ನಿಮ್ಗೆ ಒಂದೆರಡು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಯಾರಲ್ಲಿ ಡೌಟ್ ಇರ್ತೈತೆ ಏನಪ್ಪಾ ಅಂದ್ರೆ ನನಗೆ ಇಲ್ಲಿ ತಿಳಿಸಿ. ನೋಡ್ತಾ ಬನ್ನಿ. ಈಗ ಏನಪ್ಪಾ ಅಂದ್ರೆ ಡೈರೆಕ್ಟ್ ಮೆಥಡ್ ಓಕೆನಾ. ಇದು ಯಾವ್ದು ಬರುತ್ತೆ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾವಿಂಗ್ಸ್ ಒಳಗೆ ಬರ್ತಕ್ಕಂಥ ಏನಪ್ಪಾ ಅಂದ್ರೆ ಡೈರೆಕ್ಟ್ ಮೆಥಡ್. ಇದರಲ್ಲಿ ಒಂದ್ ಸ್ವಲ್ಪ ಮೀನಿಂಗ್ ಹೇಳ್ತಾ ನೋಡಲಿ. ಅಂಡರ್ ದಿ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಮೆಥಡ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಈಚ್ ಐಟಮ್ ಡ್ರಾವಿಂಗ್. ಓಕೆನಾ. ನಮ್ಗೆ ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ಪೀರಿಯಡ್ ಆಗಿರ್ಬೋದು, ಸ್ಪೆಸಿಫಿಕ್ ಮಂತ್ಸ್ ಆಗಿರ್ಬೋದು, ಸ್ಪೆಸಿಫಿಕ್ ಏನಂದ್ರೆ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಪ್ಪಾ ಅಂದ್ರೆ ಈಗ ಡೈರೆಕ್ಟ್ ಮೆಥಡ್ ನಮ್ಗೆ ಇಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾವಿಂಗ್ಸ್ ಒಳಗೆ ಬರ್ತಕ್ಕಂಥ ಏನಪ್ಪಾ ಅಂದ್ರೆ ಫಸ್ಟ್ ಸ್ಟೆಪ್ ಆಗಿರ್ತಕ್ಕಂಥ ಡೈರೆಕ್ಟ್ ಮೆಥಡ್ ಬರುತ್ತೆ. ಸ್ವಲ್ಪ ಮೀನಿಂಗ್ ಹೇಳ್ತಾ ನೋಡಲಿ. ಅಂಡರ್ ದಿ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಮೆಥಡ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಈಚ್ ಐಟಮ್ಸ್ ಆಫ್ ಡ್ರಾವಿಂಗ್ಸ್. ಇದ್ರಲ್ಲಿ ಏನಪ್ಪಾ ಅಂದ್ರೆ ಡೈರೆಕ್ಟ್ ಮೆಥಡ್ ಅಂದ್ರೂ ಒಂದೇ, ಇನ್ನೊಂದು ಸ್ಪೆಸಿಫಿಕ್ ಮೆಥಡ್ ಅಂದ್ರೂ ಒಂದೇ ಆಗಿರ್ತೈತಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಟ್ ದಿ ಐಟಮ್ಸ್. ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ರೇಟ್ ಆಫ್ ಇಂಟ್ರೆಸ್ಟ್, ರೇಟ್ ಆಫ್ ಡ್ರಾವಿಂಗ್ಸ್ ಬರ್ತಕ್ಕ ಮಂತ್ಸ್ ಆಗಿರ್ಬೋದು, ಇನ್ನಷ್ಟು ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೈತಿ. ಜಸ್ಟ್ ಒಂದ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಹೇಳ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಇಂಟ್ರೆಸ್ಟ್ ಕಂಡಿಡ್ತಾ ಇದ್ದಾನೆ. ಏನಂದ್ರೆ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಅಂದ್ರೆ ಇಂಟ್ರೆಸ್ಟ್ ನಾವು ಕಂಡಿಡಕ್ಕೆ ಹೇಳಿದಾನೆ. ಇಲ್ಲಿ ಇಂಟ್ರೆಸ್ಟ್ ಬರ್ತಕ್ಕಂಥ ಫಾರ್ಮಲ್ಸ್ ನೋಡ್ತಾ ಬನ್ನಿ. ಇಂಟ್ರೆಸ್ಟ್ ಅಂದ್ರೆ ಅಮೌಂಟ್ ಆಫ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ರೇಟ್ ಇಂಟು
ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಲಿಯರ್ ನೋಡ್ಕೊಡ್ರಿ. ನೆಕ್ಸ್ಟ್ 12 ಮಂತ್ಸ್. ಇದೇನಪ್ಪಾ ಅಂದ್ರೆ ವಸ್ತು ಎಲ್ಲವೂ ಮೂರಾಗಿದ್ದಾಗ ಸೇಮ್ ಫಾರ್ಮಾಟ್ಸ್ ಬರ್ತಾ ಹೋಗ್ತವೆ, ಸ್ವಲ್ಪ ಮಿಸ್ಟೇಕ್ ಆಗ್ತಾ ಹೋಗ್ತದೆ. ಒಂದೊಂದಾಗಿ ನೀವೇನಪ್ಪಾ ಅಂದ್ರೆ ಸಪರೇಟ್ ಆಗಿ ಡೈರೆಕ್ಟ್ ಮೆಥಡ್ ಅಂತ ಬರ್ಕೋಬೇಕು. ಜಸ್ಟ್ ಒಂದ್ ಕಡೆಗೆ ಏನಪ್ಪಾ ಅಂದ್ರೆ ರಫ್ ನೋಟ್ ಆಗಿ ಬರ್ಕೋಬೇಕು, ಇಲ್ಲಾಂದ್ರೆ ಒಂದ್ ಕಡೆಗೆ ಒಂದ್ ಸಣ್ಣದಾಗಿರ್ತಕ್ಕಂಥ ಫಾರ್ಮುಲಾಸ್ ತಗೊಂಡವನ್ನೆಲ್ಲ ಒಂದು ಗಾಡಿ ಸ್ಟಿಕನ್ ಮಾಡ್ಕೊಂಡ್ರೆ ತುಂಬಾ ನಿಮ್ಗೆ ಎಕ್ಸಾಮಿಗೆ ಅಂದ್ರೆ ಯೂಸ್ಫುಲ್ ಆಗಿ ಬರ್ತಾ ಹೋಗುತ್ತೆ. ಏನಪ್ಪಾ ಅಂದ್ರೆ ಡೈರೆಕ್ಟ್ ಮೆಥಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರ ಕೆಲಸ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದಾಗಿರ್ತೈತಿ. ಅದೇ ರೀತಿ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡಕ್ ಏನ್ ಬೇಕು, ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಈಸ್ ಈಕ್ವಲ್ ಟು 12 ಮಂತ್ಸ್. ಇದ್ ನಾವು ನೋಡ್ತಾ ಬರೋಣ. ಈಗ ಏನಪ್ಪಾ ಅಂದ್ರೆ ನಮಗೆ ಮೀನಿಂಗ್ ಗೊತ್ತಾಯ್ತು, ಅದ್ರ ಫಾರ್ಮುಲಾ ಗೊತ್ತಾಯ್ತು. ಅದೇ ರೀತಿ ಏನಂದ್ರೆ ಇರ್ತಕ್ಕಂಥ ಒಂದು ಲೆಕ್ಕ ನಿಮಗೆ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ಸ್ ನಿಮಗೆ ಒಂದು ಸಾಲ್ವ್ ಮಾಡಿಸ್ತೀನಿ, ನೋಡ್ತಾ ಬನ್ನಿ. ಈಗ ಏನಪ್ಪಾ ಅಂದ್ರೆ ಈಗ ಡೈರೆಕ್ಟ್ ಮೆಥಡ್ ಅಲ್ಲಿ ಒಂದು ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಮಾಡ್ತೀನಿ. ಈಗ ಅದ್ರ ನಿಮಗೆ ಜಸ್ಟ್ ನನಗೆ ಒಂದು ಟೈಮ್ ರೀಡ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ನಿಮಗೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋಸ್ ಅಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಈ ಕ್ವಶನ್ ನ ಸಾಲ್ವ್ ಅಂದ್ರೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಒಂದು ಟೈಮ್ ರೀಡ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಭಾರತೀಯ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಆಸ್ ವಿತ್ಡ್ರಾವಲ್ ₹6,000 on 1st June 2019. The rate of interest on partners drawing is 8% per annum. Amount of firm closed on 31st March 2020. Calculate interest Kumar drawings during the year 31st March 2020. ನಮಗೇನಪ್ಪ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಸಿಕ್ಕಿದೆ, ಓಕೆನಾ? ಎಲ್ಲಿ ಸಿಕ್ಕಿದೆ ಇಂಟ್ರೆಸ್ಟ್? ನಮಗಿಲ್ಲಿ ಅಮೌಂಟ್ ಇಂಟ್ರೆಸ್ಟ್ ಅನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಭರತ್ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ವಿತ್ ಡ್ರಾವಲ್ ₹6,000. ನಮಗಿಲ್ಲಿ ಅಮೌಂಟ್ ಒಂದೊಂದು ತಗೊಂಡ ಬರ್ರಿ. ಅಮೌಂಟ್ ಆಫ್ ಡ್ರಾವಿಂಗ್ ಎಷ್ಟು ಕೊಟ್ಟಿದ್ದಾನೆ, ಎಷ್ಟಿದೆ? ₹6,000 ಇದೆ, ಓಕೆನಾ? ಒಂದ್ ಕಡೆ ಬರ್ತಾ ಹೋಗ್ತಾವ, ಅವನ್ನೆಲ್ಲ ಬರ್ತಾ ಅಂದ್ರೆ ನೆಕ್ಸ್ಟ್ ನಮಗೇನಪ್ಪಾ ಅಂದ್ರೆ ಸಾಲ್ವ್ ಮಾಡಕ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಏನ್ ಬರ್ತಾ ಹೋಗುತ್ತಪ್ಪ, ಇಲ್ಲಿ 8% ಕೇಳಿದಾನೆ. ರೇಟ್ ಎಷ್ಟಿದೆ ನಮಗಿಲ್ಲಿ? 8% ಇದೆ. ಬರ್ತಾ ಹೋಗ್ತಿಲ್ಲಿ ರೇಟ್ ಇಸ್ ಈಕ್ವಲ್ ಟು 8%. ಓಕೆ, ನಮಗೆ ಲೆಕ್ಕ ಈ ಮೇನ್ ನಮಗೆ ಅಕೌಂಟೆನ್ಸಿಯಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ನಮಗೆ ಇರ್ತಕ್ಕಂಥ ಥಿಯರಿ ಬೇಕಾಗಲ್ಲ, ಕೊಟ್ಟಿರ್ತಕ್ಕಂಥ ಅಂಕೆ ಸಂಖ್ಯೆಗಳು ಇದ್ರೆ ಏನಪ್ಪಾ ನಮ್ಗಿಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಈಸಿ ಆಗಿರ್ತೈತಿ. ನೆಕ್ಸ್ಟ್ ಏನ್ ಬರ್ತಾ ಹೋಗುತ್ತಪ್ಪ, ಈಗ ನಮಗೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಲ್ಲಿ ಎಷ್ಟು ಸರಿ ಎಷ್ಟು ತಿಂಗಳ ಅವನೇನಪ್ಪಾ ಅಂದ್ರೆ ರೇಟ್ ಬಡ್ಡಿ ಹಾಕ್ಬೇಕಂತ ನೋಡ್ತದಾನೆ. ಅವಾಗ ಯಾವಾಗ ಇಸ್ಕೊಂಡಿದ್ದಾನಪ್ಪ ಅವನು ಅಂದ್ರೆ ಇಲ್ಲಿ 30 ಸರಿ ಒಂದು ನಿಮಿಷ 1st June 2019. ಯಾವಾಗ? 1st June 2019. ಓಕೆನಾ? ಇಲ್ಲಿಗೆ ಎಷ್ಟು ತಿಂಗಳಾಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಬರ್ಬೋದು. ಈಗ ಈ ಜೂನಿಗೆ ಬರುತ್ತಾನೆ, ಜೂನ್ ಇಂದ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಫಸ್ಟ್ ಇದೆ, ಹಾಗಾಗಿ ನಾವು ಜೂನ್ ತಿಂಗಳನ್ನ ತಗೋಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಆಗಿ ಎಷ್ಟಾಯ್ತು ನಮಗಿಲ್ಲಿ? 8 ತಿಂಗಳು. ಸಾರಿ, ನಮಗೆ ಎಷ್ಟು ಮಂತ್ ಬಂತು? ನಿಮಗೆ 10 ಮಂತ್ಸ್ ಬಂತು. ನೋಡಿಲ್ಲಿ ಈಗ ಅವನು 1st June ಕೇಳಿದಾನೆ. 1st June ಫಸ್ಟ್ ಅಂತ ಕೇಳಿದಾನಪ್ಪ, ಆ ಮಂತ್ ಅನ್ನು ನಾವು ಅಂದ್ರೆ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಆಗಿ ಎಷ್ಟಾಯ್ತು ನಮಗಿಲ್ಲಿ? ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ 10 ಮಂತ್ಸ್ ಆಯ್ತು, ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ 12 ಮಂತ್ಸ್ ಆಲ್ರೆಡಿ ಕೊಟ್ಟಿದ್ದಾನೆ. ಅದೇ ರೀತಿ ಇರ್ತಕ್ಕಂಥ ಫಾರ್ಮುಲಾಕ್ ನಾವೇನಂದ್ರೆ ಸೂಟ್ ಮಾಡ್ಕೊಂತ ಹೋಗೋಣ. ಇಲ್ಲಿ ಅಮೌಂಟ್ ಆಫ್ ಡ್ರಾವಿಂಗ್ ಎಷ್ಟಿದೆ? 6,000 ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾನೆ? 8%, 8/100 ಇಂಟು ನೆಕ್ಸ್ಟ್ ಏನ್ ಕೇಳಿದಾನೆ? ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಹೇಳಿದಾನೆ. ರೇಟ್ ಆಫ್ ಇಂಟ್ರೆಸ್ಟ್ ಏನಂದ್ರೆ ಹೇಳ್ತಾ ಹೋಗ್ತೀನಿ ನಿಮಗೆ 10/12. ನಮಗೆ ಇಲ್ಲಿ ಟೋಟಲ್ ಆಗಿ ಇಷ್ಟು ಬರ್ತಾ ಹೋಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಏನಪ್ಪಾ ಅಂದ್ರೆ 400 ಬರುತ್ತೆ, ಓಕೆನಾ? ಒಂದ್ ಟೈಮ್ ಕ್ಯಾಲ್ಕುಲೇಟ್ ಮಾಡ್ರಿ. ಇಲ್ಲೇನಪ್ಪ ಅಂದ್ರೆ 0 ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲ 60 ಇಂಟು 8 ಮಾಡ್ಬೇಕು. ನೆಕ್ಸ್ಟ್ ಅದಕ್ಕೆ ಇದು ಬಂದಿರ್ತಕ್ಕಂಥ ಆನ್ಸರ್ಗೆ 10ಗೆ ಏನಪ್ಪಾ ಅಂದ್ರೆ ಇಂಟು ಮಾಡ್ಕೊಂಡು /12 ಮಾಡಿ. ನಮಗೆ ಆನ್ಸರ್ ನಮ್ಗೆ ಏನಪ್ಪಾ ಅಂದ್ರೆ, ಯಾಕಂದ್ರೆ ಈ ವಸ್ತು ಮಾಡ್ಕೊಂತ ಓದೋದಂಗೆ ನಮಗೆ ಟೈಮ್ ಅಂದ್ರೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ನಿಮಗೆ ಸಿಂಪ್ಲಿಫೈ ಆಗಿ ಏನಪ್ಪಾ ಅಂದ್ರೆ ನಾವಿಲ್ಲಿ ಡೈರೆಕ್ಟ್ ಮಾಡ್ಕೊಂಡಿರ್ತೀನಿ. ಅದನ್ನ ಆನ್ಸರ್ ನಿಮಗೆ ಇಲ್ಲಿ ಬರ್ಕೊಟ್ಟಿದ್ದೀನಿ. ಕ್ಯಾಲ್ಕುಲೇಟ್ ಒಂದ್ ಟೈಮ್ ಏನಪ್ಪಾ ಅಂದ್ರೆ ಟೈಪ್ ಮಾಡ್ಬೇಕು, ನೋಡ್ಕೋಬೇಕು, ಅಬ್ಸರ್ವ್ ಮಾಡ್ಬೇಕು. ಅವಾಗ ಏನಪ್ಪಾ ಅಂದ್ರೆ ಕ್ಲಿಯರಿಟಿ ನಮಗೆ ಇಲ್ಲಿ ಆನ್ಸರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಬರ್ಬೇಕು. therefore interest on Bharat will be interest on Bharat will be 400 rupees. ಓಕೆನಾ? ಇಷ್ಟು ಮಾಡಿಬಿಟ್ರೆ ಏನಪ್ಪಾ ಅಂದ್ರೆ ನಮಗಿಲ್ಲಿ ಕ್ಲಿಯರ್ ಲೆಕ್ಕ ಏನಪ್ಪಾ ಅಂದ್ರೆ ಮುಗಿತೈತಿ. ಅದೇ ರೀತಿ ಈಗ ಫಸ್ಟ್ ಲೆಕ್ಕ ಹೇಳಿದೆ, ಅರ್ಥ ಆಗಿದೆ. ಇನ್ನೊಂದ್ ಲೆಕ್ಕ ಹೇಳ್ತೀನಿ ನೋಡಿ. ಇದರಲ್ಲಿ ಸ್ವಲ್ಪ ಅಂದ್ರೆ ಅರ್ಥ ಆಗ್ಬೋದು ನಿಮಗೆ. ಅರ್ಥ ಆಗ್ಲಿದ್ರೆ ಏನಪ್ಪಾ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನಪ್ಪಾ ಅಂದ್ರೆ ಈಸಿ ಆಗಿ ಏನಪ್ಪಾ ಅಂದ್ರೆ ನಿಮ್ಗೆ ಸಾಲ್ವ್ ಮಾಡೋದು ಹೆಂಗ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀನಿ. ಲೆಕ್ಕ ಒಂದ್ ಟೈಮ್ ಏನಪ್ಪಾ ಅಂದ್ರೆ ಹೇಳ್ತಾ ಹೋಗ್ತೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದನ್ನೇನಪ್ಪ ನೆಕ್ಸ್ಟ್ ನಿಮ್ಗೆ ಲೆಕ್ಕನಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅದನ್ನೇ ಮರಕ್ ಹೋಗ್ಬೇಡಿ.
ಇಲ್ಲಿ ನೋಡ್ಕೊಳ್ಳಿ. ಸೆಕೆಂಡ್, ವಿಕಾಸ್ ಎ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಆಸ್ ವಿತ್ಡ್ರಾವಲ್ ದಿ ಫಾಲೋವಿಂಗ್ ಅಮೌಂಟ್ ಡ್ಯೂರಿಂಗ್ ದಿ ಇಯರ್ ಎಂಡೆಡ್ 31st March 2020. ಇಲ್ಲಿ ನೋಡಿ ಫಸ್ಟ್ 3 ಕಾಲಮ್ ಮಾಡ್ಕೊಂಡಿದ್ದಾನೆ. ಫಸ್ಟ್ ಆನ್ 1st July 2018 ₹5,000. ಇಲ್ಲಿ ನೋಡಿ ಇಲ್ಲಿ 3 ಮಂತಿಗೆ ಏನಪ್ಪಾ ನಾವ್ ಇಲ್ಲಿ ಇಂಟ್ರೆಸ್ಟ್ ಹಾಕೊಡಕ್ ಕೇಳ್ತಾ ಇದ್ದಾನೆ ನಾವು ಇಲ್ಲಿ. 1st November 2019 3,000, 1st January 2020 2,000. ಇಷ್ಟು ಅಮೌಂಟ್ ಕೊಟ್ಟಿದೆ. ಎಷ್ಟದ ಕೊಳ್ಳಿ ಟೋಟಲ್ ನಾವೇನಪ್ಪಾ ಅಂದ್ರೆ ಲೆಕ್ಕ ಮಾಡ್ಕೊಂತ ಹೋಗ್ಬಿಡೋಣ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ ಅಟ್ ಇಂಟ್ರೆಸ್ಟ್ ಅಂಡ್ ₹6% per annum. The accounting year ended 31st March 2020 under the specific period method. ನಾನು ಆಗ್ಲೇ ಹೇಳಿದ್ದೇನಪ್ಪಾ ಅಂದ್ರೆ ಡೈರೆಕ್ಟ್ ಮೆಥಡ್ ಒಂದೇ ಅಂತಾನೆ ಕೇಳ್ಬೋದು ಅಥವಾ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್ ಅಂತಾನೆ ಕೇಳ್ತಾರೆ. ಓಕೆನಾ, ಎರಡರ ಕೊಟ್ಟು ಮತ್ತೆ ನನ್ನ ಸರ್ ಏನ್ ನೋಡಿದಪ್ಪ ಅಂದ್ರೆ ಈಗ ಡೈರೆಕ್ಟ್ ಮೆಥಡ್ ಹೇಳಿದಾರೆ, ಇದೇ ಸ್ಪೆಸಿಫಿಕ್ ಮೆಥಡ್ ಬಂದವ ಅಂತ ಹೇಳಿ ಕನ್ಫ್ಯೂಸ್ ಆಗಬಾರ್ದು. ಅವಾಗ ಏನ್ ಮಾಡ್ಕೋಬೇಕು, ಡೈರೆಕ್ಟ್ ಮೆಥಡ್ ಅಂದ್ರೂ ಒಂದೇ, ಸ್ಪೆಸಿಫಿಕ್ ಮೆಥಡ್ ಅಂದ್ರೂ ಒಂದೇ ಆಗಿರ್ತೈತಿ. ಓಕೆನಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲೆಕ್ಕ ತಗೊಳ್ರಿ. ಇದು ಫಾರ್ಮಲ್ ಹಂಗೆ ಇರ್ತೈತಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ವಿಕಾಸ್ ಬರಿಬೇಕಿದ್ನ ಮರಿಬಾರ್ದು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ವಿಕಾಸ್ ಡ್ರಾವಿಂಗ್ಸ್. ಓಕೆನಾ, ಇನ್ ಬರಿಬೇಕು. ನೆಕ್ಸ್ಟ್ ಫಾರ್ಮಲ್ ಹಾಕೋಬೇಕು. ನಾವಿಲ್ಲಿ ಫಾರ್ಮಲ್ ಹಾಕಿ ನಾವಿಲ್ಲಿ ಒಂದೊಂದು ನೋಡ್ಕೋಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಕಚ್ಚಾಗಿ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಬರ್ಕೋಬೇಕು, ಏನೇನ್ ಕೊಟ್ಟಿದ್ದಾರೆ ಅಂತ ಬರ್ಕೋಬೇಕು. ಇಲ್ಲಿ ಈಗ ಫಸ್ಟ್ ಮಂತ್ ಏನಿದೆ ನಮಗಿಲ್ಲಿ ಅಮೌಂಟ್ 1st July. ಓಕೆನಾ, ಇದೇನಪ್ಪಾ ಅಂದ್ರೆ 1st July ಇದೆ. ಎಷ್ಟಿದೆ ಅಮೌಂಟ್ ಇಲ್ಲಿ 5,000 ಇದೆ. ಓಕೆನಾ, ನೆಕ್ಸ್ಟ್ 1st November ಅಮೌಂಟ್ ಎಷ್ಟಿದೆ 3,000 ಇದೆ. ನೆಕ್ಸ್ಟ್ 1st January ಅಮೌಂಟ್ 2,000 ಇದೆ. ಸರಿನಾ, ಈ ಮೂರಕ್ಕೆ ನಾವ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬರ್ತೈತೆ. ಇದನ್ನು ಇಂಟ್ರೆಸ್ಟ್ ಸರಿ ಅಮೌಂಟ್ ಆಫ್ ಡ್ರಾವಿಂಗ್ ಆಗಿರ್ತೈತಿ. ಇದು ಅಮೌಂಟ್ ಕೊಟ್ಟಿದ್ದಾರಲ್ಲ ಇಂಟ್ರೆಸ್ಟ್ ಸರಿ ಅಮೌಂಟ್ ಆಫ್ ಡ್ರಾವಿಂಗ್ ಆಗಿರ್ತೈತಿ. ನೆಕ್ಸ್ಟ್ ರೇಟ್ ನೋಡ್ತಾ ಬರ. ರೇಟ್ ಎಷ್ಟು ಕೊಟ್ಟಿದ್ದಾರೆ 6% ಕೊಟ್ಟಿದ್ದಾನೆ. ರೇಟ್ ಇಸ್ ಈಕ್ವಲ್ ಟು 6%. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ನಾವ್ ಇಲ್ಲಿ ಕಂಡಿಡ್ಬೇಕು. ಈಗ ಜುಲೈ ಕಂಡಿಡ್ಬೇಕು, ನವೆಂಬರ್ ಕಂಡಿಡ್ಬೇಕು, ಮತ್ತೆ ಜೂನ್ ಕಂಡಿಡಿದ ಹೋಗ್ಬೇಕು. ಅವಾಗ ನಮ್ಗೆ ಏನಪ್ಪಾ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ನಮಗಿಲ್ಲಿ ಸರಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ನೋಡ್ತಾ ಬರೋಣ. ಈಗ ಏನಪ್ಪಾ ಅಂದ್ರೆ ಜುಲೈ ಕೊಟ್ಟಿದ್ದಾನೆ. ಈಗ 1st July ಇದೆ. ಓಕೆನಾ, ಈ ಮಂತ್ ನಾವಿಲ್ಲಿ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಅದ್ರಲ್ಲಿ 1st July ಕೊಟ್ಟಾಗ ಏನ್ ಮಾಡಬೇಕು, ಈ ಮಂತ್ ನಾವಿಲ್ಲಿ ಕೌಂಟ್ ಮಾಡ್ಕೋಬೇಕು. ಹೆಂಗ್ ಕೌಂಟ್ ಮಾಡ್ಕೋಬೇಕು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಎಷ್ಟೈತಿ ಇಲ್ಲಿ 9 ತಿಂಗಳು. ಓಕೆನಾ, ಹಂಗೆ ಜಸ್ಟ್ ಇರ್ಲಿ. ನೆಕ್ಸ್ಟ್ ಏನಿದೆ ಇಲ್ಲಿ ನವೆಂಬರ್ ಕೊಟ್ಟಿದೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಎಷ್ಟೈತಿ ಇಲ್ಲಿ 5 ಮಂತ್ ಆಯ್ತು. ಓಕೆನಾ, ಇಷ್ಟಕ್ಕೆ ಇಂಟ್ರೆಸ್ಟ್ ಆಗಿ ಕೊಡ್ಬೇಕು ನಾವಿಲ್ಲಿ. ನೆಕ್ಸ್ಟ್ ಏನಿದೆ ಜೂನ್ ಇದೆ ತಾನೆ. ಜೂನ್ ಏನು ಜನವರಿ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಎಷ್ಟಿರುತ್ತೆ 3 ತಿಂಗಳಾಯ್ತು. ಈಗ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಬರೋಣ. ಫಸ್ಟ್ ತಗೊಳ್ಳೋಣ. ಏನಪ್ಪಾ ಅಂದ್ರೆ ಅಮೌಂಟ್ ಎಷ್ಟಿದೆ ಇಲ್ಲಿ 5,000 ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೇಳಿದಾನೆ 6%. ಎಲ್ಲರಿಗೆ ಸೇಮ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ 9 ಇದೆ ನೋಡಿ. 9/12 ಅಮೌಂಟ್ ನೋಡ್ತಾ ಹೋಗೋಣ. ಜಸ್ಟ್ ಇಲ್ಲಿ ಬರ್ಕೋಣ. ಫಾರ್ಮಲ್ ಏನಂದ್ರೆ ಸೂಟಬಲ್ ಆಗಿ ಬರ್ಕೋಣ. ನೆಕ್ಸ್ಟ್ ಟೈಮ್ ಬರ್ತಾ ಹೋಗುತ್ತೆ. ಅಮೌಂಟ್ ಆಫ್ ಡ್ರಾವಿಂಗ್ 3,000 ಇಂಟು ಔಟ್ಸ್ಟ್ಯಾಂಡಿಂಗ್ ಸರಿ ರೇಟ್ ಎಷ್ಟಿದೆ 6/100 ಇಂಟು ಮತ್ತೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ 5 ಇದೆ. 5/12. ಓಕೆನಾ, ನೆಕ್ಸ್ಟ್ ಮೂರನೇ ನೋಡ್ತಾ ಬರೋಣ. ಏನಿದೆ ಮೂರನೇದು 2,000 ಇದೆ. 2,000 ಇಂಟು 6/100 ಇಂಟು ಎಷ್ಟು ಮಂತು 3 ಮಂತ್ 3/12. ಈಗ ಅಮೌಂಟ್ ನಾವು ಒಂದೊಂದು ನೋಡ್ತಾ ಬಂದಂಗೆ ಫಸ್ಟ್ನೇದು 225, ಸೆಕೆಂಡ್ 75, ಥರ್ಡ್ 30. ಈ ಟೋಟಲ್ ಎಲ್ಲ ಆಡ್ ಮಾಡಿದಾಗ 330 ಬರ್ತೈತಿ. ಓಕೆನಾ, ಇದೇನಪ್ಪಾ ಅಂದ್ರೆ ವಿಕಾಸ್ ಏನಪ್ಪಾ ಅಂದ್ರೆ ಒಂದು ಬಡ್ಡಿ ದರ ಆಗಿರ್ತೈತಿ. ಒಂದು ಏನಪ್ಪಾ ರೇಟ್ ಆಫ್ ಇಂಟ್ರೆಸ್ಟ್ ನಾವಿಲ್ಲಿ ಕಂಡಿಡ್ತಾ ಬಂದ್ವಿ. ಒಂದು ಲೈನ್ ಕೆಳಗೆ ಬರ್ಕೊಂಡ್ಬಿಡಕು. ಇಂಟ್ರೆಸ್ಟ್ ಆನ್ ವಿಕಾಸ್ ವಿಲ್ ಬಿ 330 rupees ಓನ್ಲಿ. ಓಕೆನಾ, ಇಷ್ಟು ಮಾಡಿಬಿಟ್ರೆ ಏನಪ್ಪಾ ಅಂದ್ರೆ ತುಂಬಾನೇ ಏನಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಗಿರ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಸರ್ ಇದೇನ್ ಬೇರೆ 31st ಈ ಫಸ್ಟ್ ಕೊಟ್ಟಿದ್ದೀರಾ. ನಮ್ಗೆ ಏನಪ್ಪಾ ಅಂದ್ರೆ ಈಗ 31st ಕೊಟ್ರೆ ನಾವ್ ಹೆಂಗ್ ಮಾಡೋದು, ಅವಾಗ ನಿಮ್ಗೆ ಏನಪ್ಪಾ ಅಂದ್ರೆ ಕನ್ಫ್ಯೂಸ್ ಆಗ್ತದೆ. ಆ ತರ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಕೇಳ್ಕೊಡ್ತೀನಿ, ನೋಡ್ತಾ ಬಂದಿದ್ರಾ. ಈಗ ಇಷ್ಟ ತನಕ ಏನಪ್ಪಾ ಅಂದ್ರೆ 1st January ಮತ್ತೆ 1st June 1st September ಲೆಕ್ಕ ಮಾಡ್ತಿದ್ದೆ. ಈಗ ಏನಪ್ಪಾ ಅಂದ್ರೆ ಡೈರೆಕ್ಟ್ ಅಥವಾ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್ ಅಲ್ಲಿ
31st ಮಾರ್ಚ್, 31st ಜೂನ್, 31st ಜನವರಿ ಈ ತರ ಕೊಟ್ಟಾಗ ಸರ್ ಹದಿನಂಗ್ ಮಂತ್ ನಾವಿಲ್ಲಿ ರೇಟಿಗೆ ಹೆಂಗ್ ನಾವು ಕನ್ವರ್ಟ್ ಮಾಡ್ಕೋಬೇಕು, ಔಟ್ಸ್ಟ್ಯಾಂಡಿಂಗ್ ಮಂತ್ ನಾವ್ ಹೆಂಗ್ ತಗೋಬೇಕಂತ ನಾವಿಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾಬ್ಲಮ್ ಹೇಳ್ತೀನಿ, ಅದನ್ನ ನೋಡ್ಕೊಳ್ಳಿ. ಸಚಿನ್ ಎ ಪಾರ್ಟ್ನರ್ಸ್ ಆಸ್ ಎ ವಿತ್ಡ್ರಾವಲ್ ಫಾಲೋವಿಂಗ್ ದಿ ಅಮೌಂಟ್ ಆಫ್ 31st July 2024 4,500, 31st September 2014 3,600, 31st December 2014 rupees 2,400. Amounts of firm are closed 31st March 2015. Interest on drawing is charged at 10% per annum. Calculate interest on such in drawings under the ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫಿಕ್ ಮೆಥಡ್ ಆಗಿರ್ತೈತಿ. ಫಸ್ಟ್ ನೋಡ್ತಾ ಬರೋಣ ನಾವಿಲ್ಲಿ. ಫಸ್ಟ್ ಏನಪ್ಪಾ ಅಂದ್ರೆ ಲೆಕ್ಕ ಬರ್ಕೊಳತಾನೆ ಒಂದ್ ಕಡೆ ಬರ್ಕೋಬೇಕು. ಓಕೆನಾ? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಯಾರು ಸಚಿನ್ ಡ್ರಾಯಿಂಗ್. ಓಕೆನಾ? ಬರ್ಕೋಬೇಕು ಒಂದು ಹೆಡ್ಡಿಂಗು. ಆಮೇಲೆ ನೋಡ್ತಾ ಬರ್ಬೇಕು ನಾವಿಲ್ಲಿ ಒಂದೊಂದ ನೋಡ್ತಾ ಬರೋಣ. ಫಸ್ಟ್ ಈಗ ಅಮೌಂಟ್ ಕಂಡು ಅಮೌಂಟ್ ಏನಪ್ಪಾ ಇದೆ ಅಂತ ಹೇಳಿ. ಫಸ್ಟ್ ಏನಿದೆ ಅಮೌಂಟ್ 4,500, ಒಬ್ರದ್ದು. ಸೆಕೆಂಡ್ 3,600, ಥರ್ಡ್ 2,400. ನಮಗೆ ಏನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಮೌಂಟ್ ಆಫ್ ಡ್ರಾವಿಂಗ್ ವಸ್ತುವನ್ನು ಕ್ಲಿಯರ್ ಆಯ್ತು. ಈಗ ರೇಟ್ ನೋಡ್ತಾ ಬರ್ಬೇಕು. ರೇಟ್ ಏನ್ ಕೊಟ್ಟಿದ್ದಾನಪ್ಪ ಇಲ್ಲಿ? 10% ಕೊಟ್ಟಿದ್ದಾನೆ. ರೇಟ್ ಎಷ್ಟಿದೆ? 10%. ಓಕೆನಾ? ರೇಟ್ ಸಿಕ್ತು. ಈಗ ಏನಪ್ಪಾ ಅಂದ್ರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಇದೆ ನಮಗೆ ಏನಪ್ಪಾ ಅಂದ್ರೆ ಬಿಗ್ ಆಗಿ ಆಗಿರ್ತಕ್ಕಂಥದ್ದು. ಇದನ್ನೇ ನಮಗೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗ್ತಕ್ಕಂಥದ್ದು ನೋಡ್ತಾ ಬರ್ಬೇಕು. ಈಗ 31st ಜುಲೈ ಕೊಟ್ಟಿದ್ದಾನೆ. ಜುಲೈ ಕೊಟ್ಟಾಗ ಏನು 1st ಜುಲೈ ಕೊಟ್ಟಾಗ ಏನ್ ಮಾಡಕ್ಕಾಗಿತ್ತು? ಇರ್ತಕ್ಕಂಥ ಜುಲೈ ಮಂತ್ ನಾವೇಂದ್ರೆ ಕೌಂಟ್ ಮಾಡ್ಬೇಕಾಯ್ತು. ಹೀಗಾಗಿ 31st ಜುಲೈ ಕೊಟ್ಟಿದ್ದಾನೆ. ಏನ್ ಮಾಡಕ್ ನಾವಿಲ್ಲಿ ಜುಲೈ ಆಗಿರ್ತಕ್ಕಂಥ ಮಂತ್ ನಾವಿಲ್ಲಿ ಬಿಟ್ಕೊಡ್ಬೇಕಾಗುತ್ತೆ. ಜುಲೈ ಬಿಟ್ಕೊಟ್ಟಿದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಮಂತ್ ಯಾವುದು? ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಅರ್ಥ ಆಯ್ತಾ? ಈಗ ಏನ್ ಮಾಡ್ಬೇಕು? ಜುಲೈ ಬಿಟ್ಟು ಬಿಡಬೇಕು. ಜುಲೈ ಬಿಟ್ಟು ಆಯ್ತಾ ನೆಕ್ಸ್ಟ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಎಷ್ಟಾಯ್ತು ನಮಗೆ ಇಲ್ಲಿ? ಏನಾಯ್ತು ಈಗ ಇಂಟ್ರೆಸ್ಟ್ ಕಂಡು ಹಿಡ್ಬೇಕು ತಾನೆ. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮತ್ತೆ ಎಷ್ಟಾಗುತ್ತೆ ಈಗ ಈ ಮಂತ್ ಬೇಡ ಅಂದ್ರೆ ಬಿಡ್ಬೇಕು ಹೇಳಿದ್ದೆ. ಎಷ್ಟು ಬಂದಿದೆ ಇಲ್ಲಿ? ಜುಲೈ ಕೊಟ್ಟಿದ್ದಾನೆ. ಹಾಗಾಗಿ ನಾವಿಲ್ಲಿ ಜುಲೈ ಬಿಟ್ಟು ಆಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಎಷ್ಟಾಯ್ತು ನಮಗೆ ಇಲ್ಲಿ? 8 ತಿಂಗಳು ಸಿಕ್ತು. ಯಾವ್ದು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಇದೆಲ್ಲ ಅದು ಎಷ್ಟಾಯ್ತು ಇಲ್ಲಿ? 8 ತಿಂಗಳು. ನೆಕ್ಸ್ಟ್ ಅದಾಗಿರ್ತಕ್ಕಂಥ ನೆಕ್ಸ್ಟ್ 31st ಸೆಪ್ಟೆಂಬರ್ ಬಿಟ್ಟಾಕ್ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಆಗಿ 6 ಮಂತ್ ಸಿಕ್ತು ನಮ್ಗೆ ಇಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಿಸೆಂಬರ್ ಕೊಟ್ಟಿದ್ದಾನೆ. 31st ಡಿಸೆಂಬರ್ ಕೊಟ್ಟಾಗ ಏನ್ ಮಾಡಕ್ ನಾವಿಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬಿಟ್ಟಾಕ್ ಬಿಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಆಗಿ 3 ತಿಂಗಳು ಸಿಕ್ತು. ನಮ್ಗೆಲ್ಲ ಸಿಕ್ಕಂಗ ಆಯ್ತಾ? ಈ ಫಾರ್ಮುಲಾಕ್ಕೆ ಏನ್ ಬೇಕಾ ಸೂಟಬಲ್ ಎಲ್ಲ ಸಿಕ್ಕಿದೆ. ಈಗ ಏನ್ ಮಾಡ್ತಾ ಹೋಗ್ಬೇಕು ನಾವಿಲ್ಲಿ ಒಂದೊಂದಾಗಿ ಇದಕ್ಕೆ ಮ್ಯಾಚಿಂಗ್ ಮಾಡ್ತಾ ಬರ್ಬೇಕು. 4,500 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 10/100 ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ 8/12. ಓಕೆನಾ? ನೆಕ್ಸ್ಟ್ 3,600 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 6/12. ಓಕೆನಾ? ನೆಕ್ಸ್ಟ್ ಆಗಿರ್ತಕ್ಕಂಥದ್ದು 2,400 ಇಂಟು 10/100 ಇಂಟು 3/12. ಈಗ ಆನ್ಸರ್ ನೋಡ್ತಾ ಬಂದಂಗೆ ಫಸ್ಟ್ನೇದು 300, ಸೆಕೆಂಡ್ನೇದು 180, 60. ಟೋಟಲ್ ಬಂದ್ಬಿಟ್ಟು 540. ಓಕೆನಾ? ಅರ್ಥ ಆಯ್ತು ಎಲ್ಲರಿಗೂ? ಇನ್ನು ಫಸ್ಟ್ ಲೆಕ್ಕ ಕೊಟ್ಟಾಗ ಏನ್ ಮಾಡಬೇಕು? ಫಾರ್ಮುಲಾ ನೋಡ್ಕೋಬೇಕು. ಫಾರ್ಮುಲಾ ತಕ್ಕಂಗೆ ಏನಪ್ಪಾ ಅಂದ್ರೆ ಏನೇ ಸೋರ್ಸ್ ಬೇಕಾದ್ರಲ್ಲಿ ನಮ್ಗೆ ಅಷ್ಟೇ ತಗೋಬೇಕು. ಜಾಸ್ತಿ ಏನ್ ತಗೊಳಕ್ ಹೋಗ್ಬಾರ್ದು. ಅಮೌಂಟ್ ಆಫ್ ಡ್ರಾಯಿಂಗ್ ಕೊಟ್ಟಿದ್ದಾನ, ಓಕೆ ಸಾಕು. ಜಾಸ್ತಿ ತಲೆಗಿಡಿಸಕ್ ಹೋಗ್ಬಾರ್ದು. ನೆಕ್ಸ್ಟ್ ರೇಟ್ ಕೊಟ್ಟಿದ್ದಾನ, ಓಕೆ. ಮತ್ತೆ ಬೇರೆ ಏನ್ ನೋಡಕ್ ಹೋಗ್ಬಾರ್ದು. ನೆಕ್ಸ್ಟ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಲ್ಲಿ ಫಸ್ಟ್ ಕೊಟ್ಟಿದ್ದಾನೆ, ಲಾಸ್ಟ್ ಕೊಟ್ಟಿದ್ದಾನೆ. ಇವೆರಡು ನೋಡ್ಕೊಂಡ್ಬಿಡ್ರಿ ಇದೇನಪ್ಪಾ ನಮ್ಗೆ ಡೈರೆಕ್ಟ್ ಮೆಥಡ್ ತುಂಬಾನೇ ಈಸಿ ಆಗಿರ್ತೈತಿ. ಒಂದ್ ಬರೀಬೇಕು. ದೇರ್ ಫೋರ್ ಇಂಟ್ರೆಸ್ಟ್ ಆನ್ which person? Sachin will be rupees 540. It is ಟೋಟಲಿ ಏನಪ್ಪಾ ಅಂದ್ರೆ ನಮಗೆ ಡೈರೆಕ್ಟ್ ಮೆಥಡ್ ಅಲ್ಲಿ 3 ನಮೂನಿ ಲೆಕ್ಕ ಹೇಳ್ಕೊಟ್ಟಿದೀನಿ. ತುಂಬಾನೇ ಈಸಿ ಇರ್ತೈತಿ. ನೋಡಿ ಅಬ್ಸರ್ವ್ ಮಾಡ್ರಿ. ಏನಾರ ಡೌಟ್ ಇದ್ರೆ ನಮ್ಗೆ ಕೇಳ್ರಿ. ನೆಕ್ಸ್ಟ್ ಆಗಿರ್ತಕ್ಕಂದ್ರೆ ಪ್ರಾಡಕ್ಟ್ ಮೆಥಡ್ ಬರ್ತಾ ಹೋಗುತ್ತೆ. ಅದನ್ನು ಸಹ ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಹೇಳ್ತಾ ಬಂದು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಒಳಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಡೈರೆಕ್ಟ್ ಮೆಥಡ್ ಅನ್ನ ನೀವು 3 ಪ್ರಾಮಿಸ್ ಮಾಡಿ ನಿಮ್ಗೆ ಹೇಳ್ಕೊಡಿದ್ದೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದರಲ್ಲಿ ಸೆಕೆಂಡ್ ಪಾಯಿಂಟ್ ಆಗಿರ್ತಕ್ಕ ಸೆಕೆಂಡ್ ಟಾಪಿಕ್ ಆಗಿರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಪ್ರಾಡಕ್ಟ್ ಮೆಥಡ್. ಓಕೆನಾ? ಇದು ಸಹ ಏನಪ್ಪಾ ಅಂದ್ರೆ ವೆರಿ 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 ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕ ಆಗಿರ್ತೈತಿ. ನೋಡ್ತಾ ಬನ್ನಿ. ಅಂಡರ್ ದಿ ಪ್ರಾಡಕ್ಟ್ ಮೆಥಡ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಕ್
total products of the various drawings made by the partners during the amounting period at the specific rate. ಇದರಲ್ಲಿ ಏನಪ್ಪಾ ಅಂದ್ರೆ ಅವರು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ಬೇಸಿಕ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನು ತಗೋಬೇಕಾಗಿರ್ತೈತಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ವೇರಿಯೇಷನ್ ಪಾರ್ಟ್ನರ್ಸ್ ಇರ್ತಕ್ಕಂಥ ವೇರಿಯೇಷನ್ ಅಮೌಂಟ್ ಬರ್ತಾ ಹೋಗುತ್ತೆ, ಅದನ್ನ ನಾವಿಲ್ಲಿ ನೋಡ್ತಾ ಬರ್ಬೋದು. ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ರೇಟ್ ಆಗಿರ್ತೈತಿ. ಇದು ಫಾರ್ಮುಲಾ ತಗೊಳ್ಳಿ, ಬರ್ಕೊಳ್ಳಿ. ಫಾರ್ಮುಲಾ ತಗೊಂಡು ನೆಕ್ಸ್ಟ್ ಒಂದೊಂದು ಲೆಕ್ಕ ನಿಮ್ಗೆ ಇಲ್ಲಿ ಮಾಡ್ತಾ ಹೋಗ್ತೀನಿ. ಫಸ್ಟ್ ಫಾರ್ಮುಲಾ ತಗೊಳ್ಳಿ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಓಕೆನಾ. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಕಂಡಿಡಿಯಕಂದ್ರೆ ಈಗ ಏನಂದ್ರೆ ಇಂಟ್ರೆಸ್ಟ್ ಕಂಡಿಡಿಯಕಾಗ್ತದೆ. ನೆಕ್ಸ್ಟ್ ಏನು ಪ್ರಾಡಕ್ಟ್ ಕಂಡಿಡಿಯಕ್ ಫಾರ್ಮುಲಾ ಅಮೌಂಟ್ ಆಫ್ ಈಚ್ ಡ್ರಾವಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. ಓಕೆನಾ. ಇಷ್ಟು ನಂಗೆ ಕಲ್ತ್ಬಿಟ್ರೆ ಪ್ರಾಡಕ್ಟ್ ಮೆಥಡ್ ಅನ್ನ ನಾವೇನಪ್ಪ ಅಲ್ಲಿ ಜಿಲ್ದಾಗಿ ಮಾಡ್ತಾ ಬರ್ಬೋದು. ಸಾಲ್ವ್ ಮಾಡೋಣ ಹಂಗಾದ್ರೆ. ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಮೆಥಡ್ ಅಂದ್ರೆ ಅಂತ ಗೊತ್ತಾಯ್ತು. ಬರ್ತಕ್ಕಂಥ ಫಾರ್ಮ್ ಇಂಟ್ರೆಸ್ಟ್ ಹೆಂಗ್ ಕಂಡಿಡೋದು, ಅಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ಹೆಂಗ್ ಕಂಡಿಡೋದು, ಇದನ್ನ ಆಲ್ರೆಡಿ ಎಲ್ಲ ನೋಡಿದ್ರೆ ಆಗ್ಲೇನೆ ಲೆಕ್ಕದಾಗೆ. ಸರಿನಾ. ಟೋಟಲ್ ಪ್ರಾಡಕ್ಟ್ ಸಿಕ್ಸ್ ನಿಮಗೆ ಅಮೌಂಟ್ ಆಫ್ ಡ್ರಾವಿಂಗ್ ಅಂತ ಹೇಳಿದ್ದಲ್ಲ ಆಗ್ಲೇ ಸೇಮ್ ಇರ್ತೈತಿ. ರೇಟ್ ನೋಡ್ಕೊಂಡ್ರೆ 1/12. ಇದು ಫಾರ್ಮ್ ಏನಪ್ಪಾ ಅಂದ್ರೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಬಂದ್ ಕೊಟ್ಟದ್ದು. ಇಲ್ಲಿ ಏನಪ್ಪಾ ಅಂದ್ರೆ 1/12 ಅಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಬರಕಾಗುತ್ತೆ. ಒಂದು ಪ್ರಾಬ್ಲಮ್ಸ್ ಹೇಳ್ತೀನಿ, ನೋಡ್ತಾ ಬನ್ನಿ. ರಾಮು ಅಂಡ್ ರಮೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ರಾಮು ಡ್ರಾವಿಂಗ್ ಫಾರ್ ದಿ ಇಯರ್ 2013-14 are given as under. First ne todi 4016-2013, 6031-6-2013, 2030-11-2013, 3011-2014. Calculate interest on drawing at 8% per annum for the year ending 31st March 2014 under the ಪ್ರಾಡಕ್ಟ್ ಮೆಥಡ್. ಸರಿನಾ. ನಮಗೆ ಏನಪ್ಪಾ ಅಂದ್ರೆ ಟೋಟಲ್ ನಮಗೆ ಇಲ್ಲಿ ಲೆಕ್ಕ ಇಲ್ಲಿ ಸಿಗ್ತಾ ಹೋಗುತ್ತೆ. ಏನ್ ಹೇಳಿದಾನೆ, ರಮೇಶ್ ಮತ್ತೆ ರಾಮ್ ಆಗಿರ್ಬೇಕು, ಇದ್ರ ಪಾರ್ಟ್ನರ್ಸ್ ಇರ್ತಾರೆ. ಅದ್ರಲ್ಲಿ ಬಂದಿರ್ತಕ್ಕಂಥ ಅಮೌಂಟ್ ಡ್ರಾವಿಂಗ್ಸ್ ಇದೆಯಲ್ಲ, ಅದಕ್ಕೆ ನಾವೇನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮತ್ತೆ ಅದಕ್ಕೆ ಪ್ರಾಡಕ್ಟ್ ಅಲ್ಲಿ ನೋಡ್ತಾ ಬರ್ಬೇಕು. ನೋಡ್ತಾ ಬರೋಣ ಒಂದೊಂದಾಗಿ. ಬಂದಿಲ್ಲ ಲೆಕ್ಕ ನಿಮ್ಗೆ ಏನಪ್ಪಾ ಅಂದ್ರೆ ಆಗ್ಲೇ ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದೆ. ಅದ್ರಲ್ಲಿ ಬರ್ತಕ್ಕಂಥ 4 ಕಾಲಮ್ ಅನ್ನ ಜನರೇಟ್ ಮಾಡ್ಕೋಬೇಕು ನಾವಿಲ್ಲಿ. ಡೇಟ್ ಆಫ್ ಡ್ರಾವಿಂಗ್ ಅಲ್ಲಿ ಬಂದಿರ್ತಕ್ಕಂಥ ಡೇಟ್ ಹೇಳಿದಾಗಲೇ ನನಗೆ ಏನಪ್ಪಾ ಅಂದ್ರೆ 1/6/2013 ಈ ತರ ಡೇಟ್ ಹೇಳ್ತಾ ಬಂದಲ್ಲ, ಅದನ್ನ ಇಲ್ಲಿ ನಾವಿಲ್ಲಿ ಮೆನ್ಷನ್ ಮಾಡ್ಬೇಕು. ಅಮೌಂಟ್ ಆಫ್ ಡ್ರಾವಿಂಗ್ ಅಮೌಂಟ್ ಹೆಂಗ್ ಕೊಟ್ಟಿರ್ತಾನೆ ಅದನ್ನ ನಾವಿಲ್ಲಿ ಏನಪ್ಪಾ ಅಂದ್ರೆ ಎಂಟ್ರಿ ಮಾಡ್ಕೊಂತ ಬಂದ್ವಿ. ಈಗ ಔಟ್ಸ್ಟ್ಯಾಂಡಿಂಗ್ ಮಂತ್ ಕಡೆದ ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಟ್ರಿಸ್ಟ್ಲಿ. ಸರಿನಾ. ಈಗ ನೋಡ್ತಾ ಬರಲಿ, ಫಸ್ಟ್ 6/2013 ಇದೆ, ಹಾಗಾಗಿ ಈ ತಿಂಗಳು ತಗೊಳ್ಬೇಕು ನಾವು ಇಲ್ಲಿ. ಸರಿನಾ. ಏನಿದೆ ಫಸ್ಟ್ ಇದೆ ಅಲ್ಲ, ಹಾಗಾಗಿ ನಾವು ಈ ತಿಂಗಳಿಗೆ ಏನಪ್ಪಾ ಅಂದ್ರೆ ತಗೊಳ್ಬೇಕಾಗುತ್ತೆ. ಈಗ 6 ಇದಾಗ 6 ಏನ್ ಬರ್ತದೆ, ಜೂನ್ ಆಗಿರ್ತೈತಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಆಗಿ ಎಷ್ಟಾಯ್ತು ನಮ್ಗೆ ಇಲ್ಲಿ 10 ಮಂತ್ಸ್ ಆಯ್ತು. ಸರಿನಾ. ಈಗ ಏನಪ್ಪಾ ಅಂದ್ರೆ ಇದು ಸೆಪ್ಟೆಂಬರ್ ಇದೆ, 31st ಸೆಪ್ಟೆಂಬರ್ 2019 ಇದೆ. ಸೆಪ್ಟೆಂಬರ್ 9, ಈಗ 9 ತಗೋಬೇಕು. ಇದು 9 ಇದೆ ನೋಡಿ, ಇಲ್ಲಿ ಬಿಟ್ಟಾಕ್ಬಿಡಕ್ಕಿದ್ನ. ಸರಿನಾ. ಯಾಕೆ ಹೇಳಿ 31st ಇದೆ ಅಲ್ಲ ಇಯರ್, ಸರಿ ಮಂತ್ ಎಂಡ್ ಇದೆಲ್ಲ, ಹಾಗಾಗಿ ನಾವ್ ಈ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಯಾಕೆ ಹೇಳ್ರಿ, ಮತ್ತೆ ಜಗಳ ಮಾಡಕ್ ಬರ್ತಾನ ಮನುಷ್ಯ. ನಮಗೇನಪ್ಪಾ ಅಂದ್ರೆ ಈ ತಿಂಗಳು ಯಾಕಂದ್ರೆ ಅದು 30 ಆಗಿದೆ, ಆದ್ರೂ ಮತ್ತೆ ಇಂಟ್ರೆಸ್ಟ್ ಹಾಕಿದ್ರಿ ಮತ್ತೆ. ಸರಿ, ಹಾಗಾಗಿ ನಮ್ಗೆ ಏನಪ್ಪಾ ಅಂದ್ರೆ ತಗೊಳಕ್ ಬರಲ್ಲ. ಹಾಗಾಗಿ ನಮ್ಗೆ ಈ ಮಂತ್ ಅನ್ನ ಬಿಟ್ಟು ನೆಕ್ಸ್ಟ್ 10ನೇ ಮಂತ್ ಅಂದ್ರೆ ಅಕ್ಟೋಬರ್ ತಿಂಗಳಿಂದ ನಾವಿಲ್ಲಿ ತಗೋಬೇಕಾಗುತ್ತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಆಗಿ ಎಷ್ಟಾಯ್ತು ನಮ್ಗೆ 6 ಮಂತ್. ಸರಿನಾ. ನೆಕ್ಸ್ಟ್ ಇದು ಸಹ ಏನಪ್ಪಾ 31st ಬಂದಿದೆ, ಸರಿ 30 ಬಂದಿದೆ. ಆಗ ನಾವೇನಪ್ಪಾ ಅಂದ್ರೆ 11 ಮಂತ್ ಬಿಡ್ಬೇಕಿಲ್ಲ. ನವೆಂಬರ್ ಬಿಟ್ಟು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಆಗಿ 4 ಮಂತ್ ಆಗಿರ್ತೈತಿ. ನೆಕ್ಸ್ಟ್ ಏನ್ ಬರ್ತಾ ಹೋಗುತ್ತೆ, ಈಗ 1 ಇದೆ, ಈ ಮಂತ್ ನಾವು ತಗೋಬೇಕಾಗುತ್ತೆ. ಸರಿ, ಯಾಕೆ ಹೇಳು, ಈಗ 1ನೇ ತಾರೀಕು 1ನೇ ತಾರೀಕೆ ಇದೆ. 1, 2, 3, 4 ತಗೋಬಹುದು. ಓಕೆನಾ. 1 ಇದೆ, ಹಾಗಾಗಿ ಏನ್ ಮಾಡ್ಕೊಂಡು ಮತ್ತೆ ಅದರಲ್ಲಿ ಚೇಂಜ್ ಮಾಡ್ತಾ ಬರ್ಬೋದು. ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ ಆಗಿ 3 ಮಂತ್ಸ್ ಆಯ್ತು. ಸರಿನಾ. ಇಷ್ಟು ನಮಗೆ ಔಟ್ಸ್ಟ್ಯಾಂಡಿಂಗ್ ಮಂತ್ ನಿಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಎಲ್ಲ ಕಲ್ತ್ರಿ. ನೆಕ್ಸ್ಟ್ ಇದೇನಪ್ಪ ಪ್ರಾಡಕ್ಟ್ ಅಂತ ಬರ್ದಿದ್ರೆ ಇದೇನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗಂಗಿಲ್ಲ. ಏನಿಲ್ಲ, ಸಿಂಪ್ಲಿ ಈಸಿ ಇರ್ತೈತಿ. ಅಮೌಂಟ್ ಆಫ್ ಡ್ರೈವಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. ಓಕೆನಾ. ಅಮೌಂಟ್ ಆಫ್ ಡ್ರೈವಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. ಈಗ 4000 ಇಂಟು 10 40,000 ಹೌದಾನೆ. ನೆಕ್ಸ್ಟ್ ಈಗ 6000 ಇಂಟು 6 6 6 36, ಟೋಟಲಿ 36,000. ನೆಕ್ಸ್ಟ್ 2000 ಇಂಟು 4 8,000, 4 2 8 8,000. ನೆಕ್ಸ್ಟ್ 3 3 9 9,000. ಸರಿನಾ.
ಇಷ್ಟು ನಾವು ಆಲ್ರೆಡಿ ಪ್ರಾಡಕ್ಟ್ ಅನ್ನ ಕಂಡುಹಿಡಿದ್ಬಿಟ್ಟು ಈಗ ಏನ್ ಮಾಡಬೇಕು ಟೋಟಲ್ ಪ್ರಾಡಕ್ಟ್ ಅಂತ ಬರ್ಕೊಂಡು ಟೋಟಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಟೋಟಲ್ ಎಷ್ಟು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ಇಲ್ಲಿ 93,000 ಓಕೆನಾ. ಈಗ ನಮಗೆ ಇಲ್ಲಿ ಪ್ರಾಡಕ್ಟ್ ಅನ್ನ ನಾವು ಕಂಡುಹಿಡಿದ್ವಿ, ಅರ್ಥ ಆಯ್ತಾ? ಏನ್ ಹೇಳ್ರಿ ಪ್ರಾಡಕ್ಟ್ ಅನ್ನ ನೋಡಿದ್ವಿ. ಈಗ ಏನ್ ಮಾಡಕ್ ನಾವಿಲ್ಲಿ ಇಂಟ್ರೆಸ್ಟ್ ನೋಡ್ಬೇಕು. ಇದರಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ಯಾವ್ದ್ರಲ್ಲಿ ಪ್ರಾಡಕ್ಟ್ ಮಾತ್ರ ಎರಡು ಬರ್ತಾವೆ, ಒಂದು ಪ್ರಾಡಕ್ಟ್ ಕಂಡುಹಿಡಬೇಕು, ಇನ್ನೊಂದು ಇಂಟ್ರೆಸ್ಟ್ ಕಂಡುಹಿಡಬೇಕು. ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಫಾರ್ಮುಲಾ ನೋಡ್ಬೇಕು ಇಲ್ಲಿ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಲ್ಲಿ ಸಿಕ್ಕಿದೆ ನಮಗೆಲ್ಲ ಆಲ್ರೆಡಿ ಕಂಡಿದ್ದೀವಿ, ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಓಕೆನಾ. ಈಗ ಹಂಚಿಕೆ ಮಾಡ್ಕೊಂಡ್ ಬರೋಣ. ಈಗ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ 93,000. ರೇಟ್ ನೋಡ್ಕೋಬೇಕು. ರೇಟ್ ನಮಗೆ ಆಗ್ಲೇ ಪ್ರಾಮಿಸ್ ಕೊಟ್ಟಿದ್ರು. ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ರೇಟ್ ಬಂದ್ಬಿಟ್ಟು 8% ಕೊಟ್ಟಿದ್ದಾನೆ. ತಗೊಳ್ಳಿ ಅದನ್ನ 8/100 ಫಾರ್ಮಲ್ ತಕ್ಕಂಗೆ 1/2 ಸರಿ 1/12 ಇವಷ್ಟು ಕ್ಯಾಲ್ಕುಲೇಷನ್ ಮಾಡಿದಾಗ 620 ಬರುತ್ತೆ ಓಕೆನಾ. ಎಷ್ಟು ಬರುತ್ತೆ 620 ರೂಪಾಯಿ ಬರುತ್ತೆ. ನಾವೇನ್ ಬರ್ಬೇಕು ದೇವಿಲ್ ಸರಿ therefore ರಮೇಶ್ ಸರಿ ರಾಮು ಡ್ರೈವಿಂಗ್ ರುಪೀಸ್ ರಾಮು ಡ್ರೈವಿಂಗ್ ವಿಲ್ ಬಿ 620. ಇಷ್ಟೇ ನೋಡಪ್ಪ, ತುಂಬಾನೇ ಈಸಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಆಗಿರ್ತೈತಿ. ಜಸ್ಟ್ ಏನಪ್ಪಾ ಅಂದ್ರೆ ನನಗೆ ಡೇಟ್ ಆಫ್ ಡ್ರಾಯಿಂಗ್ ಅವನೇ ಕೊಟ್ಟಿದ್ದೇನೆ, ಅಮೌಂಟ್ ಆಫ್ ಡ್ರಾಯಿಂಗ್ ಅವನೇ ಕೊಟ್ಟಿದ್ದೇನೆ. ಔಟ್ಸ್ಟ್ಯಾಂಡಿಂಗ್ ಮಂತ್ ನಾವ್ ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಮಂತ್ ಫಸ್ಟ್ ಇದೇನೆ ಲಾಸ್ಟ್ ಇದೆ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ ಔಟ್ಸ್ಟ್ಯಾಂಡಿಂಗ್ ಮಂತ್. ಇದು ಪ್ರಾಡಕ್ಟ್ ಬೇಕಂದ್ರೆ ನಾವು ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಮಾಡಿದಂಗೆ ಎಷ್ಟು ಬರುತ್ತೆ ನಮಗೆ ಇಲ್ಲಿ ಆನ್ಸರ್ ಬರ್ತಾ ಹೋಗುತ್ತೆ. ಇವಷ್ಟು ಟೋಟಲ್ ಮಾಡಿದಾಗ ಟೋಟಲ್ ಪ್ರಾಡಕ್ಟ್ ಸಿಗ್ತದೆ. ಅದಕ್ಕೆ ರೇಟ್ ನಮ್ಗೆ ಆಲ್ರೆಡಿ ಕೊಟ್ಟಿರ್ತಾರೆ. ರೇಟ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬರುತ್ತೆ 93,000 ಇಂಟು 8/100 ಇಂಟು 1/12 ಮಾಡ್ಕೊಂಡ್ರೆ ನಮಗೆ 620 ಆನ್ಸರ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದ್ ನಂತರ ನೆಕ್ಸ್ಟ್ ಲೆಕ್ಕ ನೋಡ್ತಾ ಬರೋಣ. ಏನಪ್ಪಾ ಅಂದ್ರೆ ನಿಮಗೆ ಆಲ್ರೆಡಿ ಎಲ್ಲ ಕೊಟ್ಟು ಬಿಡಿದ್ದ, ಡೈರೆಕ್ಟ್ ಆಗಿ ಏನೋ ಫುಡ್ ಕೊಟ್ಟಿದ್ದ, ನಾವೆಲ್ಲ ಹಂಗೆ ಜಸ್ಟ್ ಏನಪ್ಪ ತಟ್ಟೆ ಹಾಕಿದ್ರೆ ಜಸ್ಟ್ ಅಂದ್ರೆ ಊಟ ಮಾಡೋದು ಹಂಗಿತ್ತು. ಈ ಲೆಕ್ಕ ಏನಪ್ಪಾ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಇರ್ತತಿ, ನೋಡ್ತಾ ಬನ್ನಿ. ಶಾಮು ಅಂಡ್ ಶ್ರವಂತ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 3:2. Shamu draw regularly 800 on first of every month 6 months ending 31st 9/2018. Calculate interest on drawings of rupees 8% per annum under the product method ಅಂತ ಕೇಳಿದ್ದೇನೆ ಓಕೆನಾ. ಅಂಡರ್ ಮೆಥಡ್ ಪ್ರಾಡಕ್ಟ್ ಮೆಥಡ್ ಓಕೆನಾ. ನೆಕ್ಸ್ಟ್ ನಮ್ಗೆ ಏನ್ ಮಾಡಕ್ ನೋಡಿ ಇದರಲ್ಲಿ ಏನಪ್ಪ ಅಂದ್ರೆ ಡಿಫಿಕಲ್ಟ್ ಆಗಿ ಕೊಟ್ಟಿದ್ದಾನೆ. ರೆಗ್ಯುಲರ್ಲಿ 800 ಫಸ್ಟ್ ಆಫ್ ಎವ್ರಿ ಮಂತ್ 6 ಅಂದ್ರೆ ಪ್ರತಿ 1ನೇ ತಾರೀಕು 6 ತಿಂಗಳು ಏನಪ್ಪಾ ಅಂದ್ರೆ 800 ಹಂಗ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾನೆ ಓಕೆನಾ. ಎಷ್ಟೆಷ್ಟು ಆಗ್ತಾ ಬರ್ತದೆ ನಾವಿಲ್ಲಿ ನೋಡ್ತಾ ಬರ್ಬೋದು. ಎಷ್ಟು ತಿಂಗಳು ಹೇಳಿದಾನೆ 6 ಮಂತ್ ಅಂದ್ರೆ 31st 9/2018 ತನಕ ನಾವಿಲ್ಲಿ ನೋಡ್ತಾ ಬರಕಾಗುತ್ತೆ. ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಫಸ್ಟ್ ಏನ್ ತಗೊಳ್ಳೋದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಶಾಮು ಡ್ರಾವಿಂಗ್ ಸರಿನಾ. ಹಂಗೆ ಜಸ್ಟ್ ಬರ್ದಿರ್ತೇನೆ, ಅದ್ ನೋಡ್ಕೊಳ್ಳಿ. ಹೀಗೆ ಮಾಡ್ತಾ ಬರುತ್ತೆ. ನಾವಿಲ್ಲಿ ಒಂದು ತಗೊಳ್ಳೇಬೇಕು, ಏನು ಟೀಮ್ ಜನರೇಟರ್. ಫಸ್ಟ್ ಏನಿದೆ ಅಮೌಂಟ್ ಆಫ್ ಡೇಟ್ ಆಫ್ ಡ್ರಾವಿಂಗ್ ನೆಕ್ಸ್ಟ್ ಅಮೌಂಟ್ ಆಫ್ ಡ್ರಾವಿಂಗ್ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ನೆಕ್ಸ್ಟ್ ತದನಂತರ ಬರ್ತಕ್ಕಂಥ ಪ್ರಾಡಕ್ಟ್. ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಸಿಕ್ತು. ಇದೊಂದು ಕಾಲಮ್ ಹೆಚ್ಚಿಗೆ ಆಯ್ತು, ಕಳಿಸ್ಬಿಡ ಸರಿನಾ. ಈಗ ಏನ್ ಮಾಡ್ತಾ ಬರೋದಪ್ಪ ಅಂದ್ರೆ ಫಸ್ಟ್ ಈಗೇನಪ್ಪಾ ಅಂದ್ರೆ ನಮ್ದು ಮಂತ್ ನಮ್ದು ಇಯರ್ ಎಂಡ್ ಸರಿ ಇಯರ್ ಫಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ದಿಲ್ಲಿ ಯಾವಾಗ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ 1/4/2018 ಓಕೆನಾ. ಇಲ್ಲಿದ್ದ ಎಷ್ಟು ಮಂತ್ ಅಂತೆ 6 ತಿಂಗಳು ಹೇಳಿದಾನೆ. ಹಾಕೆ ಅಂತ ಬರೋಣ 1/5/2018 1/6/2018 1/7/2018 1/8/2018 ನೆಕ್ಸ್ಟ್ ಲಾಸ್ಟ್ 1/9/2018 ಎಷ್ಟು ನಮಗೆ 6 ಮಂತ್ ಹೇಳಿದೆ. 6 ಮಂತ್ ನಾವು ತಗೊಂಡ್ವಿ. ಈಗ ಏನ್ ಮಾಡುತ್ತೆ ಎವ್ರಿ ಮಂತ್ ಅಂದ್ರೆ ಪ್ರತಿ ತಿಂಗಳು 800 ಅಂತೆ. ಅಮೌಂಟ್ ಆಫ್ ಡ್ರಾವಿಂಗ್ ಎಷ್ಟಂತೆ 800 ಅಂತೆ. 800 800 800 800 800 800
800. ಇಲ್ಲಿಗೆ ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ತುಂಬಾನೇ ಅವರು ಹೇಳಿದ್ದಿಲ್ಲ, ಹಂಗ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಪ್ರತಿ ತಿಂಗಳು 800 ರೂಪಾಯಿ ತಗೊಳ್ರಿ. ಫಸ್ಟ್ ಮಂತ್ ಅಂದ್ರೆ ಎವ್ರಿ ಫಸ್ಟ್ ಡೇ ಅಂದ್ರೆ ಇರ್ತಕ್ಕಂಥದ್ದು ನಾವು ಇಲ್ಲಿ ತಗೊಳ್ತಾ ಬಂದ್ವಿ. ಈಗ ಔಟ್ಸ್ಟ್ಯಾಂಡಿಂಗ್ ಮಂತ್ ನೋಡ್ತಾ ಬರೋಣ. ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ನ 31/9 ಅಂದ್ರೆ ಸೆಪ್ಟೆಂಬರ್ ವರೆಗೂ ಮಾತ್ರ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ನ. ಅಲ್ಲಿಂದ ಕಷ್ಟ ಬಡ್ಡಿ ಕೊಟ್ಟಿರೋದು ಅವನು 4ನೇ ತಿಂಗಳಿಂದ ಹಿಡಿದು 9ನೇ ತಿಂಗಳ ತನಕ ಕಷ್ಟ ಕೊಟ್ಟಿದ್ದಾನೆ. ಇದು 31/9/2018 ತನಕ ಮಾತ್ರ ಕೊಟ್ಟಿರೋದು ಅವನು. ಇಲ್ಲಿ ನೋಡ್ತಾ ಬರೋಣ. ಈಗ 4 ಈ ತಿಂಗಳು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿಲ್ಲಿ 4, 5, 6, 7, 8, 9 ಟೋಟಲ್ ಎಷ್ಟು ಇಲ್ಲಿ 6 ಮಂತ್ ಆಯ್ತು. ಇಲ್ಲಿ 5, 6, 7 ಅಂದ್ರೆ ನಾವು 9ನೇ ತಿಂಗಳ ತನಕ ಮಾತ್ರ ತಗೋಬೇಕಿಲ್ಲಿ, ಸರಿನಾ? ಈಗ ಏಪ್ರಿಲ್ ಆಯ್ತು, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 5, 4, 3, 2, 1 ಗೊತ್ತಾಯ್ತಾ? ಇಲ್ಲಿವರೆಗೆ ಅಷ್ಟೇ ಇರೋದು. 9ನೇ ತಿಂಗಳ ತನಕ ಮೇನ ತಗೋಬೇಕು. ಅಲ್ಲಿ ಹೇಳಿದ್ದಾನೆ, ಅಬ್ಸರ್ವ್ ಮಾಡೋಣ, ಹೇಳಿದ್ದಾನೆ 6 ಮಂತ್ ಎಂಡಿಂಗ್ 31/9/2018 ಓನ್ಲಿ, ಸರಿನಾ? ಅಲ್ಲಿ ತನಕ ನಾವು ತಗೊಂತ ಬಂದು ಈಗ ಏನ್ ಮಾಡ್ತಾ ಬರೋದು ನಾವಿಲ್ಲಿ ಇಂಟು ಮಾಡೋದು. ಅದು ಹೇಳಿದಲ್ಲ, ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಡ್ರಾವಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ 800 into 6 ಎಷ್ಟೈತೆ ನಮಗಿಲ್ಲಿ 4800, ಸರಿನಾ? ನೆಕ್ಸ್ಟ್ 800 into 5 4000, 800 into 4 800 into 4 3200, next 800 into 3 2400, 800 into 2 1600, next 800 into 1 800 total product. ವಸ್ತು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಟೋಟಲ್ ಬರ್ತಕ್ಕಂಥದ್ದು 16,800. ಓಕೆನಾ? ಇಷ್ಟು ನಮಗೆ ಸಿಕ್ತು, ಪ್ರಾಡಕ್ಟ್ ಸಿಕ್ತು. ಈಗ ಏನ್ ಮಾಡಕ್ ನಾವಿಲ್ಲಿ ಇಂಟ್ರೆಸ್ಟ್ ಕಂಡಿಡಕ್ಕೆ ಇಂಟ್ರೆಸ್ಟ್ ಫಾರ್ಮುಲಾ ಒಂದು ಏನಿದೆ, ಇಂಟ್ರೆಸ್ಟ್ ಅಲ್ಲೇ ಫಾರ್ಮುಲಾ ಟೋಟಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಮರೆಯಂಗೆ ಅಲ್ಲದೆ ಇಂಟ್ರೆಸ್ಟ್ ಟೋಟಲ್ ಪ್ರಾಡಕ್ಟ್ ಕಂಡಿಡಿದ್ವಿ ನಾವು. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ 16,800 ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ, ಎಷ್ಟು 8% ಕೊಟ್ಟಿದ್ದಾನೆ, 8/100 ಇಂಟು 1/12. ಈಗ ನಮಗೆ ಆನ್ಸರ್ ಬಂದ್ಬಿಟ್ಟು 112 112 ನಮಗೆ ಆನ್ಸರ್ ಬಂದಿದೆ. ದಿ ಇಂಟ್ರೆಸ್ಟ್ ಆಫ್ ಶ್ಯಾಮ್ ಡ್ರಾಯಿಂಗ್ ಎಷ್ಟಿದೆ 112. ಇಷ್ಟು ಮಾಡಿಬಿಟ್ರೆ ನಮ್ಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಯ್ತು. ಇದ್ರೆ ಮೇನ್ ಆಗಿ ಏನಪ್ಪಾ ಅಂದ್ರೆ ಮಂತ್ ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ 31st ಕೊಟ್ಟಾಗ ಆ ಮಂತ್ ನ ಬಿಡಬೇಕು, ಫಸ್ಟ್ ಕೊಟ್ಟ ಮಂತ್ ತಗೋಬೇಕು, ಸರಿನಾ? ಇಲ್ಲಿ ಅಕಸ್ಮಾತ್ ಕೊಟ್ಟು ಎವ್ರಿ 6 ಮಂತ್, ಎವ್ರಿ 8 ಮಂತ್ಸ್, ಎವ್ರಿ 10 ಮಂತ್ಸ್ ನಾವೇನಪ್ಪಾ ಅಂದ್ರೆ ಅಲ್ಲಿಂದ ಅಲ್ಲಿ ತನಕ ಅಕ್ಕೆಮ್ ಮಾಡ್ಬಿಟ್ರೆ ಮುಗ್ದ ಹೋಯ್ತು. ಔಟ್ಸ್ಟ್ಯಾಂಡ್ ನಮಗೆ ರೇಟ್ ಆಲ್ರೆಡಿ ಅವ್ನು ಕೊಟ್ಟಿರ್ತಾನೆ, ಫಾರ್ಮಾ ತಕ್ಕಂಗೆ 1/2 ಇದೆ, ಅದಲ್ಲ ಯಾಕೊಂಡಿದೀವಿ ಮಾಡ್ಕೊಂಡಿದೀವಿ. ಟೋಟಲ್ ನಮಗೆ ಇಲ್ಲಿ ಕ್ಲಿಯರಿಟಿ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರೈವಿಂಗ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಡೈರೆಕ್ಟ್ ಮೆಥಡ್ ಮತ್ತೆ ಪ್ರಾಡಕ್ಟ್ ಮೆಥಡ್ ಎರಡು ಸಹ ನಿಮಗೆ ಏನಪ್ಪಾ ಅಂದ್ರೆ ತುಂಬಾನೇ ಈಸಿ ಆಗಂಗೆ ಮತ್ತೆ ಅರ್ಥ ಆಗಂಗೆ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರೆ ಆವರೇಜ್ ಪೀರಿಯಡ್ ಮೆಥಡ್ ಬರ್ತಾ ಹೋಗುತ್ತೆ. ಅದನ್ನ ನಿಮಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಏನಪ್ಪಾ ನಿಮ್ಗೆ ಸ್ವಲ್ಪ ಅದರಲ್ಲಿ 3 ಬರ್ತದೆ. ಈಗ ಏನಪ್ಪಾ ಅಂದ್ರೆ ಮಿಡಲ್ ಮತ್ತೆ ಎಂಡಿಂಗು ಮತ್ತೆ ಏನಪ್ಪಾ ಅಂದ್ರೆ ಬಿಗಿನಿಂಗ್, ಇವ್ 3 ಬರ್ತಕ್ಕಂಥ 3 ಸ್ಟೆಪ್ ಬರ್ತಾ ಹೋಗ್ತವೆ. ಅವು ಹೆಂಗ್ ಮಾಡೋದು ಅಂತ ಹೇಳಪ್ಪ ಅಂದ್ರೆ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೇನೆ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಇನ್ನೊಂದ್ ಟೈಮ್ ಏನಪ್ಪಾ ಅಂದ್ರೆ ಅರ್ಥ ಮಾಡಿಸ್ಕೊಳ್ಳೋಣ. ಇದರಲ್ಲಿ 3 ಟಾಪಿಕ್ ಬರ್ತಾವಲ್ಲ, ಯಾವ್ಯಾವಪ್ಪ ಅಂದ್ರೆ ಡೈರೆಕ್ಟ್ ಮೆಥಡ್, ಪ್ರಾಡಕ್ಟ್ ಮೆಥಡ್ ಮತ್ತೆ ಆವರೇಜ್ ಪ್ರಾಫಿಟ್ ಮೆಥಡ್. 3 ಮೆಥಡ್ ಒಳಗೆ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಪ್ರಾಡಕ್ಟ್ ಮೆಥಡ್ ಆಗಿರ್ತೈತಿ. ಅದನ್ನ ಏನಪ್ಪಾ ಅಂದ್ರೆ ಕಂಪಲ್ಸರಿ ಆಗಿ ಇರ್ತಕ್ಕಂಥ ಸದ್ಯಕ್ಕೆ ಮಾಡ್ತಾ ಹೋಗ್ತೀನಿ ಕ್ಲಾಸಸ್ ಅಲ್ಲಿ. ನೆಕ್ಸ್ಟ್ ಎಕ್ಸಾಮ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಗಿರುವುದು ಎಲ್ಲವೂ ನಿಮ್ಗೆ ಕ್ಲಿಯರಿಟಿ ಮಾಡ್ಕೊಡ್ತೀನಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.